ಅಯ್ಯೋ, ರಾಜೀವ್ ಗಾಂಧಿಯನ್ನ ಹತ್ಯೆ ಮಾಡಿದಂಥವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದಂಥ ಪಕ್ಷದ ಜೊತೆಗೆ ನೀವು ಇದ್ದೀರಾ ಬಿಡಿ ಸರ್. ನಿಮ್ಮಿಂದ ಏನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಕಾಂಗ್ರೆಸ್ಸಿಂದ? ವಿವಾದಿತ ಲಾಳ್ಳೆ ಮಶಾಕ್ ದರ್ಗಾ ಕೇಸ್ಗಳನ್ನು ವಾಪಸ್ ತಗೊಂಡಿದ್ದಾರೆ. ಅದನ್ನು ಸಮರ್ಥನೆಯನ್ನು ಮಾಡಿಕೊಳ್ತಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಚಿತ್ರದುರ್ಗದಲ್ಲಿ. 50ರಿಂದ 60 ಕೇಸ್ಗಳು ಎಲ್ಲವೂ ಕೂಡ ಮುಸ್ಲಿಮರಿಗೆ ಸಂಬಂಧಿಸಿದಲ್ಲ. ರೈತರು, ಕನ್ನಡ ಹೋರಾಟಗಾರರು, ರಾಜಕಾರಣಿಗಳು ಇದ್ದಾರೆ. ಇವರ ಹೆಸರಲ್ಲಿ ಅವರಿಗೆ ಮಾಫಿ ಮಾಡುವಂಥ ಕೆಲಸ. ಮುಸ್ಲಿಂ ಪಾಕ್ ಅಂದರೆ ಜನ ನೇರ ಆಕರ್ಷಿತರಾಗ್ತಾರೆ. ಹೌದೌದು, ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದಂಥವ್ರಿಗೆ ಅದೇನು ಶಿಕ್ಷೆ ಕೊಟ್ಟಿದ್ದೀರಾ ಅಂತ ಗೊತ್ತಿದೆ ಈ ಸರ್ಕಾರ. ಆ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಆರೋಪವನ್ನು ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಸಮರ್ಥನೆಯನ್ನು ಮಾಡಿಕೊಂಡಿರೋದು. ಮಾಡಲೇಬೇಕಲ್ವ ಅವ್ರ ಸಮರ್ಥನೆ. ಒಪ್ಪಿಗೆಯಾಗಿದೆ ಮುಸ್ಲಿಮರ ಗಲಭೆ ಪ್ರಕರಣಗಳನ್ನ ವಾಪಸ್ ತರಬೇಕು ಅಂತಕ್ಕಂಥದ್ದು. ಇದು ಕೆಲವರು ಬಿಜೆಪಿ ಹೇಳ್ತಿರೋದು ಮುಸ್ಲಿಂ ಓಲೈಕೆ ಮಾಡ್ತಿದ್ದಾರೆ. ಅದು ಅವ್ರ ಕೆಲಸ ಏನೋ. ಮತ್ತು ನೀವು ಅದನ್ನು ಸ್ಟಡಿ ಮಾಡಬೇಕಲ್ಲ. ಅದರಲ್ಲಿ ಸುಮಾರು 50-60 ಕೇಸ್ ಇದೆ. ಎಲ್ಲ ಮುಸ್ಲಿಮರಿದ್ದಾರೆ, ಕನ್ನಡ ಪರ ಇದ್ದಾರೆ, ರೈತರಿದ್ದಾರೆ, ಬೇರೆ ಬೇರೆ ಘಟನೆಗಳಾಗಿದ್ದಾವೆ, ರಾಜಕೀಯ ಪಕ್ಷದ ಮುಖಂಡರಿದ್ದಾರೆ, ಅವರು ಇರ್ಬೋದು ಅದರಲ್ಲಿ. ಯಾವಾಗಲೂ ಈ ಥರ ಮಾಡಿದಾಗ ಅದನ್ನೊಂದು ಹೇಳಿಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು ಅಲಿಗೇಷನ್ ಅವ್ರದ್ದು. ಕ್ಯಾಬಿನೆಟ್ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ರಾಜೀವ್ ಗಾಂಧಿ ಹತ್ಯೆ ಮಾಡಿದಂಥವ್ರನ್ನ TVK ಪಕ್ಷ ಅಲ್ಲಿ ವಿಜಯ್ ಅವರು ಶ್ರದ್ಧಾಂಜಲಿ ಸಲ್ಲಿಸಿದರೆ ಅವ್ರ ಜೊತೆಗೆ ನಿಂತ್ಕೊಳ್ಳುವಂಥದ್ದು ಕಾಂಗ್ರೆಸ್ಸು. DJ ಹಳ್ಳಿ, KJ ಹಳ್ಳಿಯಲ್ಲಿ ಕೇಸ್ಗಳನ್ನು ವಾಪಸ್ ತಗೊಂಡ್ರು. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ವಿಚಾರದಲ್ಲಿ ಬ್ರದರ್ಸ್ ಅಂತ ಕರೆದ್ರು. ಕಾಂಗ್ರೆಸ್ಸಿಂದ ಏನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ರೈತರು, ಕನ್ನಡ ಸಂಘಟನೆಗಳ ಹೆಸರಿನಲ್ಲಿ ಈಗ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ ಅಲ್ವಾ? ಖಂಡಿತವಾಗಿ ಕೂಡ. ಯಾಕೆಂದರೆ ಕೇವಲ ರೈತರು ಮತ್ತು ಕನ್ನಡ ಪರ ಹೋರಾಟಗಾರರ ಒಂದು ಕೇಸ್ಗಳನ್ನು ವಾಪಸ್ ಪಡೆದಿದ್ದೀವಿ ಅನ್ನೋದು ನಾಮಕಾವಸ್ಥೆ ಅಷ್ಟೇ. ಯಾಕೆಂದರೆ ನಾರಾಯಣಗೌಡರು ಇದನ್ನೇ ಹೇಳಿರ್ತಕ್ಕಂಥದ್ದು. ಕೇವಲ ನಮ್ಮದು ಮಾತ್ರ 2 ಕೇಸನ್ನು ವಾಪಸ್ ಪಡೆದಿದ್ದಾರೆ ಅಷ್ಟೇ. ನಮ್ಮ ನೆಪದಲ್ಲಿ ಬೇರೆಯವ್ರದನ್ನ ಒಂದು ರೀತಿಯಲ್ಲಿ ಕೇಸ್ ಪಡೆಯೋದಕ್ಕೆ ಇದು ಹುನ್ನಾರ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಹಾಗಾಗಿ ಕನ್ನಡ ಪರ ಚಳುವಳಿಗಾರರ ಹೆಸರಲ್ಲಿ, ರೈತರ ಹೆಸರಲ್ಲಿ ಆ ಕೇಸು ವಾಪಸ್ ಪಡಿತೀವಿ ಅಂತೇಳಿ ಈ ಒಂದು ಗಂಭೀರ ಪ್ರಕರಣ. ಯಾಕೆಂದರೆ ಅದು ಯಾರೇ ಆಗಲಿ, ಅದು ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಯಾರೇ ಆಗಲಿ, ಆ ರೀತಿ ಘಟನೆ ನಡೆದಂಥ ಸಂದರ್ಭದಲ್ಲಿ, ಅದು ಶಿವರಾತ್ರಿ ದಿನ 2022ರ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ, ಇಂಥ ಒಂದು ಗಂಭೀರ ಪ್ರಕರಣದ ಕೇಸ್ಗಳನ್ನು ವಾಪಸ್ ಪಡಿತಾರೆ ಅಂದರೆ ಇದು ಎಷ್ಟರ ಮಟ್ಟಿಗೆ ಇದು ತುಷ್ಟೀಕರಣ ಅಲ್ಲದೇ ಮತ್ತೇನು ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಕಾಂಗ್ರೆಸ್ನವ್ರು ಏನೇ ಸಮರ್ಥನೆ ಮಾಡ್ಕೊಳ್ಬೋದು. ಯಾಕೆಂದರೆ ಆ ಸಂದರ್ಭದಲ್ಲಿ ಶಿವರಾತ್ರಿ ದಿನ ಆ ಒಂದು ಶಿವಲಿಂಗದ ಬೇರೆ ಬೇರೆ ವಿಚಾರಗಳ ಸಂದರ್ಭದಲ್ಲಿ ಆದಂಥ ಘಟನೆಗಳು ಗಂಭೀರ ಸ್ವರೂಪದಂಥದ್ದು. ಜೊತೆಗೆ ಕೆಲ ಸಮುದಾಯದ ಇದಕ್ಕೂ ಕೂಡ ಭಾವನೆಗಳಿಗೆ ಧಕ್ಕೆ ತಂದಂಥ ಒಂದು ಆರೋಪ ಇರತಕ್ಕಂಥದ್ದು. ಅದು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಬೇಕು. ನಾಳೆ ದಿನ ಮತ್ತೊಬ್ಬರು ಇದೇ ರೀತಿಯ ಒಂದು ಘಟನೆಗಳಲ್ಲಿ ಭಾಗಿಯಾಗಿ ಇಲ್ಲ ಕೇಸ್ ವಾಪಸ್ ತೆಗೆದುಕೊಳ್ತಾರೆ ಬಿಡು ಅಂದರೆ ಕರ್ನಾಟಕದ ಸ್ಥಿತಿ ಏನಾಗಬೇಕು? ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರಕ್ಕೆ ಇದು ಅರಿವಿರಬೇಕಾಗತ್ತೆ. ಹಾಗಾಗಿ ಈ ಒಂದು ಕೇಸನ್ನು ವಾಪಸ್ ಪಡೆದಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಆದರೆ ಇದನ್ನು ಯಾಕೆಂದರೆ ಸ್ಪೀಕರ್ UT ಖಾದರ್ ಅವರ ಮನವಿ ಕೊಟ್ಟಿದ್ದಾರೆ. ಅಂದರೆ ಇದೆಂಥ ವಿಪರ್ಯಾಸ ಅಂದರೆ ಸ್ವತಃ ಒಂದು ಕಮಿಟಿ ಹೋಗಿ ಆ ಒಂದು ಮಶಾಯಿಕ್ ದರ್ಗಾ ಕಮಿಟಿ ಏನಿದೆ ಅದು UT ಖಾದರ್ ಅವರಿಗೆ ಲೆಟರ್ ಕೊಡ್ತಾರೆ. ಲೆಟರ್ನ UT ಖಾದರ್ ಅವರು ಸರ್ಕಾರಕ್ಕೆ ಪರಿಗಣಿಸಬೇಕು ಅಂತಲೂ ಕೂಡ ಮನವಿ ಮಾಡ್ತಾರೆ. ಹಾಗಾಗಿ ಇದು ವಿಪರ್ಯಾಸ ಅಲ್ಲದೆ ಮತ್ತೇನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ದಾವಣಗೆರೆ ಉಪಚುನಾವಣೆ ಆದ ಬಳಿಕ ಒಂದರ ನಂತರ ಒಂದನ್ನು ತರೋದಕ್ಕೆ ಹೊರಟಿದೆಯಾ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಕಾಂಗ್ರೆಸ್ನ ನಾಯಕರು ಸ್ಪಷ್ಟನೆ ಕೇಳಿದಂಥ ಸಂದರ್ಭದಲ್ಲಿ ಅವರ ಬಳಿ ಸಮರ್ಥನೆ ಬಿಟ್ಟು ಬೇರೆ ಯಾವುದೇ ರೀತಿಯ ಸ್ಪಷ್ಟನೆ ಇರೋದಿಲ್ಲ ಅನ್ನೋದು ಕೂಡ ಸ್ಪಷ್ಟ. ಹಾಗಾಗಿ ಇದನ್ನ ಮುಂದಿನ ದಿನಗಳಲ್ಲಿ BJP ಮತ್ತು JDS ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಒಂದಂತೂ ಸತ್ಯ, ಎಲ್ಲೋ ಒಂದು ಕಡೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ ಅವರವರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ತುಷ್ಟೀಕರಣ ನೀತಿಯಲ್ಲಿ ಭಾಗವಹಿಸ್ತಾರೆ. ಕೆಲವರು ಅವರವರ ಸಮುದಾಯದ ಪರ ಭಾಗವಹಿಸ್ತಾರೆ. ಇದು ಸರಿಯಲ್ಲ. ಕಾನೂನಾತ್ಮಕವಾಗಿ ಏನು ಆರೋಪಿಗಳಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಯಾವಾಗ ಅಂತ್ಯ ಆಡ್ತಾರೆ ಕಾದು ನೋಡ್ಬೇಕು ಅವರು. ಓಕೆ ರವೀಶ್, ನೀವೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕಾಂಗ್ರೆಸ್ ಹೇಳ್ಕೊಂಡು ಓಡಾಡುತ್ತೆ. ಎಲ್ರಿ, ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ಆದರೆ ಮಾತ್ರ ಧಕ್ಕೆ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆದರೆ ಧಕ್ಕೆ ಅಲ್ವಾ? ಕ್ರಿಮಿನಲ್ ಕೇಸ್ಗಳನ್ನ ಅದು ಹೆಂಗೆ ವಾಪಸ್ ತಗೊಳ್ತೀರಾ ನೀವು?